ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ಕರ್ಮಚಕ್ರದ ಬಗ್ಗೆ ಹೇಳ್ತಿದ್ದಾನೆ. ನಿಮ್ಮ ಹಸ್ತದಲ್ಲಿ ಕರ್ಮಚಕ್ರ ಇತ್ತು ಅಂದ್ರೆ ಫ್ಯಾಂಟಾಸ್ಟಿಕ್. ನೀವು ಮಾಡೋ ಪ್ರತಿ ಹೆಜ್ಜೆಯು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ, ಅಕಸ್ಮಾತ್ ತಪ್ಪಾಗ್ಬಿಟ್ಟಿದ್ರು ಕೂಡ ಹಿಂಗೆ ನಿಂತ್ಕೊಬಿಡ್ತೀರಿ. ಭಗವಂತನ ಹತ್ರ ಆದ್ರೂ ಬಂದು ತಲೆ ಬಗ್ಸಿ ನಿಂತ್ರಿ. ನಾನು ಮಾಡಿದ್ದು ಯಾಕೋ ಈ ತರ ಮಾಡ್ಕೋಬಿಟ್ಟೆ, ಏನಕ್ಕೆ ನಾನು ಈ ತರ ಆಲೋಚನೆ ಮಾಡ್ಕೋಬಿಟ್ಟೆ ಅಂತ, ಏನಕ್ಕೆ ನಾನು ಈ ತರದ ಒಂದು ಚಾಯ್ಸ್ ತಗೋಬಿಟ್ಟೆ ಅಂತ. ಆಟೋಮೊಬೈಲ್ ಇಂಜಿನಿಯರ್ ಓದಬೇಕಾದಂತ ಹುಡುಗ ಡ್ರಾಪ್ ಔಟ್ ಆಗ್ತಾನೆ, ಬಂದ್ಬಿಟ್ಟು ಒಂದು ಟ್ಯಾಕ್ಸಿ ಡ್ರೈವರ್ ಅಲ್ಲಿ ರಿಪೇರಿ ಮಾಡ್ತಿದ್ದಾನೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಪ್ರೊಫೆಸರ್ ಆಗಿದ್ದಂತ ಒಬ್ಬ ವ್ಯಕ್ತಿಯನ್ನು ಮೊನ್ನೆ ನೋಡಿ, ಅದ್ಭುತ ಇಂಗ್ಲಿಷು, ಅದೊಂದು ಪಟುತ್ವ, ಎಷ್ಟೋ ಜನಕ್ಕೆ ವಿದ್ಯಾದಾನ ಮಾಡಿದ ಪ್ರೊಫೆಸರ್ ಒಂದು ದೇವಸ್ಥಾನದ ಮುಂದುಗಡೆ ಭಿಕ್ಷೆ ಬೇಡೋ ಸ್ಥಿತಿ. ಯಾರು ಅದನ್ನ ತಿಳ್ಕೊಂಡು ಪೋಸ್ಟ್ ಹಾಕಿದ್ದೆ, ಡಿಫೆನ್ಸ್ ಅವರೇ ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. 77-78 ವಯಸ್ಸು ದಾಟಿದ ಅಜ್ಜ, ಜೀನಿಯಸ್, ವಾಕ್ ಇನ್ ಎನ್ಕ್ಲೋಸ್ ಸೈಕೋಪೀಡಿಯಾ. ನೋಡಿ, ಇಷ್ಟು ವರ್ಷ ಮರೆಯಾಗಿಟ್ಟಿದ್ದು ಅದೊಂದು ಕಾಲ್ಡ್ ಆಸ್, ಅದನ್ನ ಹೇಳೋದು ರಾಹು ಅನ್ನೋದು ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೇತು ಅನ್ನೋದು ಗ್ರೇಟರ್ ಇಂಟೆಲಿಜೆನ್ಸ್, ಇನ್ಸೈಡ್ ಸೈನ್ಸ್. ಇವುಗಳು ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಸೊ ಬರೆದಿಟ್ಕೊಳ್ಳಿ. ಮುಖ್ಯವಾಗಿ ಈ ಮಧ್ಯದ ಬೆರಳಿನಲ್ಲಿ ಚಕ್ರವಿದ್ದರೆ ನಿಮ್ಮ ಕರ್ಮವನ್ನು ನೀವು ಆಳುತ್ತೀರಿ. ನಿಮಗದು ಗೊತ್ತಾಗ್ಬಿಡುತ್ತೆ. ಈ ಮಧ್ಯದ ಬೆರಳಿನಲ್ಲಿ ಧರ್ಮಚಕ್ರದ ಬಗ್ಗೆ ಹೇಳಿದ್ದೆ, ಕರ್ಮಚಕ್ರದ ಬಗ್ಗೆ ಹೇಳ್ತಿದ್ದೇನೆ. ಈ ಬೆರಳಿನಲ್ಲಿ ಎರಡನೇ ಬೆರಳು ಇದೆಯಲ್ಲ, ಇಲ್ಲಿಂದ ಮೂರನೇ ಬೆರಳು, ಮಧ್ಯದ ಬೆರಳು, ಇಲ್ಲಿ ಚಕ್ರವಿದ್ದರೆ ಆ ಚಕ್ರಕ್ಕೆ ಅಡ್ಡಗೆರೆಗಳು ಇರಬಾರದು, ಉದ್ದಗೆರೆಗಳು ಇರಬಾರದು. ನೀವು ಮಾಡ್ತಿರೋ ಕೆಲಸದಲ್ಲಿ ನೀವು ಒಂದು ಎಕ್ಸ್ಪರ್ಟ್ ಆಗ್ಬಿಡ್ತೀವಿ. ನೀವೊಂದು ಆಳ 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 ಇನ್ನಷ್ಟು ತಿಳ್ಕೊಳ್ಳೋದು. ಯು ವಿಲ್ ಸರೆಂಡರ್ ಟು ದಿ ನೇಚರ್ ಪವರ್. ಭಗವಂತ ಕೊಟ್ಟಿದ್ರಲ್ಲಿ ತೃಪ್ತಿ ಪಡ್ತೀರಿ, ವಿಪರೀತ ಆಸೆಗೆ ಹೋಗೋದಿಲ್ಲ. ನೀನ್ ಕೊಟ್ಟಿದ್ದು, ನೀನ್ ನಡೆಸಿದ್ದು ನೀನ್ ನಡೆಸು, ತೃಪ್ತಿಯಾಗಿ ಹೆಜ್ಜೆ ಇಡ್ತೀರಿ. ಇಷ್ಟೇ ಕೊಟ್ಟು ಪರವಾಗಿಲ್ಲ, ಇಷ್ಟು ಕಸ ಇಟ್ಕೊಳ್ಳೋ ಬದಲು ಈ ಪ್ರಸಾದದಲ್ಲೇ ನಾನು ತೃಪ್ತಿ ಇದ್ದೇನೆ ಅನ್ನತಕ್ಕಂಥ ಭಾವ ನಿಮ್ಮಲ್ಲಿ ಇದೆಯಾ? ಈ ಒಂದು ಕರ್ಮಚಕ್ರ ಆಳುತ್ತಿದೆ ನಿಮ್ಮನ್ನ. ಎಲ್ಲೋದ್ರೂ ಅವನು ಕೆಲಸ ಕೊಟ್ಟರೆ ಮುಗಿಸ್ತಾನ. ನಿಜಾಯಿತಿ ಮನುಷ್ಯ, ಮಾತು ಆಲೋಚನೆ ಗಡಿಬಡಿ ಇಲ್ಲ, ಹೆಚ್ಚು ಮಾತನಾಡೋಲ್ಲ, ಕೆಲಸದ ಮೇಲೆ ನಿಲ್ತಾನೆ. ಆ ಒಂದು ಹೇಳಿದ ಕೆಲಸ ಅದು ಏನಿದ್ರು, ಏನ್ ಗೊತ್ತಿದೆಯೋ ಅಷ್ಟು, ಇಲ್ಲ ನನಗೆ ಗೊತ್ತಾಗ್ಲಿಲ್ಲ, ಸುಳ್ಳಿರುವುದಿಲ್ಲ. ಕರ್ಮಚಕ್ರವೇನಾದ್ರೂ ನಿಮ್ಮ ಈ ಮಧ್ಯದ ಬೆರಳಿನಲ್ಲಿದ್ದರೆ ನೀವು ಸುಳ್ಳು ಹೇಳ್ಕೊಂಡು ಬದುಕೋಲ್ಲ, ಕೈ ಚಾಚಿಯೂ ಬದುಕೋಲ್ಲ. ಯಾರಾದ್ರೂ ಕೊಟ್ಟರು ಕೂಡ ತೆಗೆದುಕೊಳ್ಳುವುದಿಲ್ಲ. ಸಾಕು ಸರ್, ನಾನು ತೃಪ್ತಿ ಇದ್ದೇನೆ. ಏನಕ್ಕೆ ಅಳತೆಗೆ ಮೀರಿದ್ ನಾನು ಯಾಕೆ ತಗೋಬೇಕು, ಅಳತೆಗೆ ಮೀರಿದ್ ನಾನು ಯಾಕೆ ಬಯಸ್ಬೇಕು? ಈ ಒಂದು ಭಾವಗಳನ್ನ ಬಳಸ್ಕೊಳ್ಳತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಿಮಗೆ ಬರತಕ್ಕಂಥದ್ದಾಗುತ್ತದೆ. ಅಂಥದ್ದೊಂದು ವಿಸ್ಮಯ ಈ ಒಂದು ಕರ್ಮಚಕ್ರ ನಿಮ್ ಬೆರಳಲ್ಲಿ ಇದೆಯಾ ನೋಡಿ. ನೀವೊಂದು ಅಡಿಗೆ ಮಾಡೋರು ಇರ್ಬೋದು, ತುಂಬಾ ತೃಪ್ತಿಯಿಂದ ಮಾಡ್ತಾರೆ. ನೀವೊಂದು ಟೀಚರ್ ಇರ್ಬೋದು, ನೀವೊಂದು ಲೇಬರ್ ಇರ್ಬೋದು, ನೀವೊಂದು ಪೊಲೀಸ್ ಇರ್ಬೋದು, ನೀವೊಂದು ಲಾಯರ್ ಇರ್ಬೋದು. ನಿಮ್ಮಲ್ಲಿ ವೃತ್ತಿಪರತೆ ಇರುತ್ತದೆ. ಕೆಲವರು ಇರ್ತಾರೆ, ಈಗ ಮೊನ್ನೆ ನಮ್ಮ ಗುರುಗಳ ಆತ್ಮೀಯರೊಬ್ರು ಏನೋ ಒಂದು ಮನೆ ನೋಡ್ತಿದ್ದಾರೆ, ಮನೆ ಮಾರ್ಲಿಕ್ಕೆ ನೋಡ್ತಿದ್ದಾರೆ, ಜಾಗ ಮಾರ್ಲಿಕ್ಕೆ ನೋಡ್ತಿದ್ದಾರೆ. ಅವ್ರ ಮಿತ್ರ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ, ತುಂಬಾ ಕ್ಲೋಸ್ ಮಿತ್ರ, ಸಹಾಯ ಮಾಡಿದ್ದಾರೆ, ತಗೊಂಡಿದ್ದಾರೆ. ತುಂಬಾ ಗೆಳತನ, ಒಂದ್ 30 ವರ್ಷಗಳ ಗೆಳತನ, 30-35 ವರ್ಷದ ಗೆಳತನ. ಏನೋ ನೋಡೋ ಮಾಡ್ತಿದ್ದೀಯಾ, ಸ್ವಲ್ಪ ಈ ತರ ಕಷ್ಟದಲ್ಲಿದ್ದೀನಿ, ಏನೋ ಒದ್ದಾಟ ಎಲ್ಲ ಕೇಳ್ಕೊಂಡು, ನೀವು ನಂಬಲ್ಲ, ಮಾರ್ಕೆಟ್ಗಿಂತ 40% ಕಡಿಮೆ ರೇಟ್ ಆತನೇ ಹೇಳ್ತಿದ್ದಾನೆ. ಬಿಲ್ಡಿಂಗಿಗೆ ಏನು ಇಲ್ಲ ಗುರುಗಳೇ, ಅದು ಏನದು, ಅದಾಗಿದೆ 10-12 ವರ್ಷ ಆಗಿದೆ, ಬಿಲ್ಡಿಂಗಿಗೆ ಹೋಯ್ತು ವ್ಯಾಲ್ಯೂ. ಏನ್ ಹಬ್ಬಬ್ಬಾ ಅಂದ್ರೆ ಒಂದು 90 ಲಕ್ಷ ಕೊಡ್ಬೋದು. ಇವು 1.5 ಕೋಟಿ ಬರ್ಲಿ, ತನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಒಂದು 5 ಜನ ಇದ್ದಾರೆ, ಎಲ್ಲಾರ್ಗು ಒಂದು ಹಂಚೋಣ, ಅವ್ರಿಗೆ ಕೊಡೋಣ, ಅವ್ರಿಗೆ ಭದ್ರತೆ ಮಾಡೋಣ, ಅವ್ರಿಗೆ ಸೇರ್ಬೇಕಾಗಿರೋದು ಏನೋ ಒಂದು ಸೆಟಲ್ ಮಾಡೋಣ, ದೇವ್ರು ಕೊಟ್ಟಿದ್ದದ್ದು ಹಂಚೋಣ. ಹೀಗೆ ಯೋಚನೆ ಮಾಡ್ತಿದ್ದಾರೆ. ಅಲ್ಲಿ ಮಾರ್ಕೆಟ್ ರೇಟ್
10,000 ರೂಪಾಯಿ ಇದೆ, ಅಲ್ಲಿಗೆ 1,20,00,000 ಆಗೋಯ್ತು 1,200 ಅಡಿ ಅಂದ್ರೆ. 4 ಅಂತಸ್ತಿನ ಬಿಲ್ಡಿಂಗು, ಒಂದೊಂದು ಫ್ಲೋರ್ ಇವತ್ತು ವ್ಯಾಲ್ಯೂ ಕಡಿಮೆ ಇದ್ರು ಕೂಡ ಬಾಡಿಗೆ ಬಂದು ಕಡಿಮೆ ಅಂದ್ರೂ 15,000 ಬರ್ತಿದೆ. 10 ಲಕ್ಷ ಅಂದ್ರೂ ಕೂಡ 40 ಲಕ್ಷ ಆಯ್ತು. ಬೇಡ, ಒಂದು 35 ಲಕ್ಷ ಹಾಕ್ಕೊಳ್ಳೋಣ. 1,55 ಆಯ್ತು. ಗೆಳೆಯ, ಇನ್ನು ನನ್ನ ಗೆಳೆಯ ಕಷ್ಟದಲ್ಲಿದ್ದಾನೆ, ಇನ್ನು ಸ್ವಲ್ಪ 4-5 ಲಕ್ಷ ಎಕ್ಸ್ಟ್ರಾ ಹೇಳಿ, ಏಯ್ ನೋಡಪ್ಪ, ನಾನು ನಿಂತು ಓಡಾಡಿದ್ದೀನಿ, ನಾನು ಏನೋ ಒಂದು ಒಳ್ಳೆ ರೇಟ್ ಕೊಡಿಸ್ತೀನಿ, ಕರ್ಕೊ ಬರ್ತೀನಿ, ಇದಕ್ಕೊಂದು 4-5 ಲಕ್ಷ ಖರ್ಚು ಮಾಡೋಣ, ನೀಟಾಗಿ ಪೈಂಟ್ ಹೊಡಿಸಿ, ಸ್ವಲ್ಪ ಪೈಪ್ಗಳು ಅದು ಇದೆಲ್ಲ ರೆಡಿ ಮಾಡಿಸಿ, ಗೇಟ್ ಎಲ್ಲ ರೆಡಿ ಮಾಡಿಸಿ, ಲುಕ್ ಮಾಡಿಸಿ ನಾನೊಂದು ಮಾಡಿಸ್ತೇನೆ. ಯಾಕಂದ್ರೆ ಹೊಸ ಬಿಲ್ಡಿಂಗಿಗಾದ್ರೆ ಇಷ್ಟು ಚದರ ಕಟ್ಟಬೇಕಾದ್ರೆ ಇಷ್ಟಾಗುತ್ತೆ. ಖಂಡಿತ ಇಲ್ಲ. ಇನ್ನೊಂದು ಗುರುಗಳು ಹೇಳ್ತಿದ್ದಾರೆ ಅವ್ರಿಗೆ, ಗೆಳೆಯ ಅಂತಿದ್ದೆ, ನೀನೇ ಹೇಳ್ತಿದ್ದಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗೆ ಹೇಳಿದೆ. ಅವನ ಬೆರಳಲ್ಲಿ ಕರ್ಮಚಕ್ರ ಸ್ವಲ್ಪ ಚೆಕ್ ಮಾಡಿ ಗುರುಗಳೇ ಅಂತ. ಕರ್ಮಚಕ್ರದಲ್ಲೊಂದು ಅಡ್ಡಗೆರೆಗಳು. ಗೆಳೆಯ ಅಂತೀರಿ, ಅವನು ಗೆಳೆಯನಾಗಿ ಬಂದಿಲ್ಲ, ಅವನು ವ್ಯವಹಾರ ವ್ಯಕ್ತಿಯಾಗಿ ಬಂದಿದ್ದಾನೆ. ಅವನಿಗೆ ಗೆಳೆತನದ ಧರ್ಮವೂ ಗೊತ್ತಿಲ್ಲ. ಗೆಳೆತನವನ್ನ ತನ್ನ ವ್ಯಾಪಾರಕ್ಕೆ, ತನ್ನ ದುಡ್ಡಿಗೆ, ತನ್ನ ಲಾಭಕ್ಕೆ ಬಳಸ್ಕೊಳ್ಳತಕ್ಕಂಥ ಲೆಕ್ಕಾಚಾರದ ವ್ಯಕ್ತಿಯಾಗಿ ಬಿಟ್ಟಿದ್ದಾನೆ. ಏನ್ ಗುರುಗಳೇ ನೀವು, ನಿಮ್ಮಿಂದ ಕಲ್ತಿರೋದು ನಾನು ಆ ಚಕ್ರ ಏನಿದು ನೋಡಿ ಅಂದ್ರೆ, ಹೌದಲ್ವೇನೋ. ಇನ್ನೊಂದು ಗುರುಗಳು ಬಿಡಿಸಿ ಹೇಳ್ತಿದ್ದಾರೆ, 15 ಲಕ್ಷ 3 ಫ್ಲೋರ್ಗೆ ಅಂದ್ರು 45 ಲಕ್ಷ. 4ನೇ ಫ್ಲೋರ್ ಅರ್ಧನೇ ಕಟ್ಟಿರೋದು ಬಿಡಿ, ಅಲ್ಲಿ ಇನ್ನೊಂದು 10 ಲಕ್ಷ ಖರ್ಚು ಮಾಡಿಬಿಟ್ರೆ ಇಟ್ಸ್ ಅ ಬ್ಯೂಟಿಫುಲ್ 2 crore ಬಿಲ್ಡಿಂಗ್. ಏನು ಇಲ್ಲ, ಚೆನ್ನಾಗಿದೆ, ಎಲ್ಲ ಟೈಲ್ಸ್ ಇದೆ, ಇನ್ನೊಂದಿದೆ, ಪೇಂಟಿಂಗ್ ಮಾಡಿಲ್ಲ, ನೀಟಾಗಿ ಎಷ್ಟು ಖರ್ಚಾಗ್ಬಿಡುತ್ತೆ, ಪೈಪ್ಗಳು ಇನ್ನೊಂದು ಅಂತ. ಸೊ 2 crore, ನಾಟ್ ಲೆಸ್ ದನ್ 1.25 ಕೋಟಿ ಕೊಡಿಸ್ತೇನೆ, ನಾನೇ 5 ಲಕ್ಷ ಖರ್ಚು ಮಾಡ್ತೇನೆ, ನನಗೆ ನೀವು ಇದ್ ಮಾಡ್ಕೊಡಿ, ನಿಮ್ಗೆ ಖುಷಿ ಆಯ್ತು ಅಂದ್ರೆ ನೀವೇನೋ ಕೊಡಿ ಅಂತ ಇನ್ನೊಬ್ಬರು ನೋಡಿದ್ರೆ ಅವರ ಬೆರಳಿನಲ್ಲಿ ಆ ಕರ್ಮಚಕ್ರ ಅದ್ಭುತವಾಗಿದೆ. ಅದನ್ನೇ ಹೇಳೋದು ವೃತ್ತಿಪರತೆ, ಧರ್ಮಪರತೆ, ನ್ಯಾಯಪರತೆ. ಗೆಳೆಯನಿಗೆ, ಅಕ್ಕನ ಒಡವೆನಲ್ಲ, ತಂದೆ ತಾಯಿ ಒಡವೆನೆ ಕದಿಯೋದ, ಅಣ್ಣನ ಹತ್ರ ಕದಿಯೋದ, ಭಾವನ ಹತ್ರ, ಅಳಿಯನ ಹತ್ರ, ಅತ್ತೆ ಹತ್ರ, ಹೆಂಡತಿ ಹತ್ರ, ಗಂಡನ ಹತ್ರ. ಇಲ್ಲಿರುತ್ತೆ ನೋಡಿ. ನಿಮ್ ಮನೆಗಳಲ್ಲಿ ಆ ಥರದ್ದು ಆಗ್ತಿದೆ ಅಂದ್ರೆ ನಿಮ್ ಯಜಮಾನ ನಿಜವಾಗ್ಲೂ ಕರ್ಮವಂತನ, ಅವನ್ ಧರ್ಮ ಮಾಡ್ತಾನ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾನ, ಅವನ ಕರ್ಮ ಬಂದ ಜೀವನ ಚೆನ್ನಾಗಿದೆಯಾ, ತನ್ನ ಕರ್ಮವನ್ನ ಚಾಚು ತಪ್ಪದೆ ಮಾಡುತ್ತಾನ. ಈ ಬೆರಳನ್ನ ನೋಡಿ ಮಕ್ಕಳು ಗೊತ್ತಾಗ್ಬಿಡುತ್ತೆ. ನಿಮ್ ಬೆರಳಲ್ಲೂ ಹಾಗಿದ್ಯಾ? ಎಷ್ಟು ಜನ ಬೆರಳಲ್ಲಿ ಆ ಒಂದು ಕರ್ಮ ಚಕ್ರವಿದೆ? ಕಾಯ್ತಿರ್ತಾನೆ ಕಮೆಂಟ್ ಹಾಕ್ಲಿಕ್ಕೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ